ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಸೀರೆ ಯೂಸ್ ಮಾಡಿ ಈಸಿಯಾಗಿ ನ್ಯೂ ಮಾಡೆಲ್ ಕುರ್ತಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ ಸೈಡಲ್ಲಿ ಗೋಲ್ಡನ್ ಕಲರ್ ಬರುವ ಸೀರೆ ತಗೊಂಡಿರೋದು ಮತ್ತು ಲೈನಿಂಗಿಗೆ ಬೇಕಾಗಿ ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ 2 ಮೀಟ್ರ್ ಬೇಕು ಮತ್ತು ನಮಗೆ ಕುರ್ತಿ ಸ್ಟಿಚ್ ಮಾಡಲಿಕ್ಕಿರೋ ಬಟ್ಟೆ 2.25 ಮೀಟ್ರ್ ಆಗೋಷ್ಟು ಬೇಕು. ಫಸ್ಟಿಗೆ ನಮಗೆ ಲೈನಿಂಗ್ ಬಟ್ಟೆಯನ್ನು ಈ ಥರ ತೆಗೆಯುವ. ಇದರಲ್ಲಿ ಫ್ರಂಟ್ ಸೈಡಿಗೆ 1 ಮೀಟ್ರ್ ಬೇಕು, ಬ್ಯಾಕ್ ಸೈಡಿಗೆ 1 ಮೀಟ್ರ್ ಬೇಕು. ಇನ್ನು ನಾವು ತಗೊಂಡಿರುವ ಲೈನಿಂಗ್ ಬಟ್ಟೆಯನ್ನು ಇದೀಗ ಆಲ್ರೆಡಿ 2 ಮಡಚಿ ಇದೆ ಫ್ರೆಂಡ್ಸ್. ಇನ್ನು ಇದನ್ನು ಒಂದು ಸಲ ಕೂಡ ಮಡಚಿ ಇಡಬೇಕು. ನಾವು ಚೂಡಿದಾರ ಕಟ್ ಮಾಡುವಾಗೆಲ್ಲ ಮಡಚಿ ಇಡ್ತೀವಲ್ಲ, ಅದೇ ರೀತಿಯಲ್ಲಿ 4 ಬೇಕು ಮಡಚಿ ಇಡಲಿಕ್ಕೆ. ಈ ರೀತಿ 4 ಮಡಚಿ ಇಡುವಾಗ ಫೋಲ್ಡೆಡ್ ಸೈಡು ನಮ್ಮ ಸೈಡಿಗೆ ಬರುವ ರೀತಿಯಲ್ಲಿ ಇಡಿ. ಅದಾದ ನಂತರ ನಮಗೆ ಲೈನಿಂಗಿನ ಲೆಂತ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಕುರ್ತಿಯ ಲೆಂತಿಂದ ಒಂದು 2 ಅಥವಾ 3 ಇಂಚು ಕಡಿಮೆ ಲೈನಿಂಗ್ ಲೆಂತ್ ತಗೊಂಡ್ರೆ ಸಾಕು. ನಾನೀಗ 40 ಇಂಚು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ನೆಕ್ ವಿಡ್ತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. 2.25 ಇಂಚು ನೆಕ್ ವಿಡ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ ಲೆಂಗ್ತು ನಾನೀಗ 6 ಇಂಚು, ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಕೂಡ ಆ್ಯಡ್ ಮಾಡಿ 6 ಇಂಚು ಲೆಂಗ್ತ್ ಕೊಟ್ಟಿದ್ದೀನಿ. ಇನ್ನು ನೆಕ್ ಶೇಪ್ ಯಾವ ರೀತಿ ಬೇಕೋ ಆ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನಾನೆಲ್ಲ ರೌಂಡ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಲೆಂಗ್ತು 4 ಇಂಚು ಮಾರ್ಕ್ ಮಾಡಿ ನೆಕ್ ರೌಂಡಾಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ನಮಗೆ ಶೋಲ್ಡ್ರು ಮಾರ್ಕ್ ಮಾಡ್ಕೊಳ್ಳುವ. ಶೋಲ್ಡ್ರು ನಾನೀಗ 3.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 40 ಇಂಚು ಸೈಜ್ ಬರುವ ಕುರ್ತಿ ಸ್ಟಿಚ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇನ್ನು ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಬೇಕು. 6.5 ಇಂಚು ಮಾರ್ಕ್ ಮಾಡಿದ ನಂತರ ಅಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಚೆಸ್ಟ್ ವಿಡ್ತ್ 10 ಇಂಚು ಮಾರ್ಕ್ ಮಾಡ್ಕೊಳ್ಳುವ. ಅದಾದ ನಂತರ ಹೊಲಿಗೆ ಅಂಶ ನಾನೀಗ 1 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಹೊಲಿಗೆ ಅಂಶ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಮಾರ್ಕ್ ಮಾಡ್ಕೊಳ್ಳಿ. 6.5 ಇಂಚು ಶೇಪ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ಅಲ್ಲಣ ವಿಡ್ತು 8.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಮೇಲಿಂದ ಕೆಳಗಿಗೆ ಹಿಪ್ಪಿನ ಅಲ್ಲಿ ಎಷ್ಟು ಲೆಂಗ್ತ್ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಬೇಕು. 19 ಇಂಚು ನಾನು ಮಾರ್ಕ್ ಮಾಡಿ ನಂತರ ನಾವೀಗ ಸಾಧಾರಣ ಓಪನ್ ಇರುವ ಕುರ್ತಿ ಆದರೆ ಓಪನ್ ಎಷ್ಟು ಲೆಂಗ್ತಲ್ಲಿ ಇಡ್ತೀವೋ ಆ ಲೆಂಗ್ತು ನಾನೀಗ 19 ಇಂಚು ಮಾರ್ಕ್ ಮಾಡಿರೋದು. ಅಲ್ಲಿ ಬಿಡ್ತು ನಾನು 10 ಇಂಚು ಮಾರ್ಕ್ ಮಾಡಿದ್ದೀನಿ, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೊಟ್ಟಿದ್ದೀನಿ. ಕೆಳಗಿನ ಸೈಡು 15.5 ಇಂಚು ನಮಗೆ ಬಿಡ್ತು ಬರ್ತಾ ಇರೋದು. ನಂತರ ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡ್ 1 ಇಂಚ್ ಆಗೋಷ್ಟು ಈ ಥರ ಮೇಲೆ ಸೈಡಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಇದನ್ನು ಕಟ್ ಮಾಡಿಕೊಳ್ಳುವ. ಫಸ್ಟಿಗೆ ನಾವು ಕಟ್ ಮಾಡುವಾಗ ಬ್ಯಾಕ್ ನೆಕ್ ಕಟ್ ಮಾಡ್ಕೊಳ್ಬೇಕು. ನಂತರ ಆರ್ಮೋಳು ಸೈಡು ಎಲ್ಲ ಕಟ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ಪೀಸ್ ಆಚೆಗೆ ಇಟ್ಟ ನಂತರ ಫ್ರಂಟ್ ನೆಕ್ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಸೀರೆ ತೆಕ್ಕೊಳ್ಳುವ. ಸೀರೆಯ 4 ಮಡಚಿ ಇಡಬೇಕು. ನಮಗೆ ಇದರಲ್ಲಿ ಬಾರ್ಡ್ರನ್ನ ಇಲ್ಲಿ ನೋಡಿ, ಈ ಒಂದು ಸೈಡಲ್ಲಿ ಬಾರ್ಡ್ರಿಗೆ ಸೈಡಲ್ಲಿ ಫ್ಲವರ್ ಬರೋದಿಲ್ಲ, ಕೆಳಗಿನ ಸೈಡಲ್ಲಿ ಫ್ಲವರ್ ಬರ್ತಾ ಇದೆ. ಹಾಗಾಗಿರೋ ಕಾರಣ ನಾನು ಈ ಫ್ಲವರ್ ಬರುವ ಸೈಡು ಕೆಳಗಿಗೆ ಬರುವ ರೀತಿಯಲ್ಲಿ ಇಡ್ತಾ ಇದ್ದೀನಿ. ಈಗ ಸೀರೆಯ ಒಂದು ಸೈಡು 2 ಮಡಚಿ ಫಸ್ಟಿಗೆ ಇಟ್ಟಿದ್ದೀನಿ. ನಂತರ ಒಂದು ಸಲ ಕೂಡ ಮಡಿಸ್ಬೇಕು. ನಾವು ಈಗ ಲೈನಿಂಗ್ ಮಡಚಿ ಇಟ್ಟಿದ್ದೀವಲ್ಲ, ಆ ಸೇಮ್ ರೀತಿಯಲ್ಲೇ ಒಂದು ಸೈಡಿಂದ ನಾನೀಗ ಸೀರೆಯನ್ನು ಈ ಥರ 4 ಮಡಚಿ ಇಡ್ತಾ ಇದ್ದೀನಿ. ನಮಗೀಗ ಲೆಂಗ್ತು ವಿಡ್ತು ಎಲ್ಲ ಯಾವ ರೀತಿ ಇಟ್ಟರೆ ಕರೆಕ್ಟಾಗಿ ಸಿಗುತ್ತೆ ಅಂತ ಕೂಡ ನೋಡಬೇಕು. ಈ ರೀತಿಯಲ್ಲಿ ಇಟ್ಟರೆ ನನಗೆ ಎಲ್ಲಿ ಲೆಂಗ್ತು ಕರೆಕ್ಟಾಗಿ ಬರುತ್ತೆ. ಹಾಗಾಗಿರುವ ಕಾರಣ ನಾನು ಈ ರೀತಿಯಲ್ಲಿ 4 ಮಡಚಿ ಇಟ್ಟಿದ್ದೀನಿ. ಎಲ್ಲ ಸೈಡು ಕರೆಕ್ಟಾಗಿ ಬರಬೇಕು, ಆಚೆ ಈಚೆ ಇರಬಾರ್ದು. ಈ ಥರ ಇಟ್ಟ ನಂತರ ನಾವು ಕಟ್ ಮಾಡಿರುವ ಲೈನಿಂಗ್ ಬಟ್ಟೆ ತೆಕ್ಕೊಂಡು ಇದರ ಮೇಲ್ಗಡೆ ಇಡಬೇಕು. ಲೈನಿಂಗ್ ಬಟ್ಟೆ ಇಟ್ಟು ನಮಗೆ ಇಲ್ಲಿ ಕೆಳಗಿನ ಸೈಡಲ್ಲಿ 2 ಅಥವಾ 3 ಇಂಚು ಲೆಂಗ್ತು ಜಾಸ್ತಿ ಬೇಕು. ಲೈನಿಂಗ್ ಬಟ್ಟೆಗೆ ನಾವು ಕಡಿಮೆ ತೆಕ್ಕೊಂಡಿದ್ದೀವಲ್ಲ, ಅದಕ್ಕಿಂತ 2 ಅಥವಾ 3 ಇಂಚು ಜಾಸ್ತಿ ಬರೋ ರೀತಿಯಲ್ಲಿ ಈ ಥರ ಇಟ್ಟು ಮೇಲೆ ಸೈಡು ನಾವು ಈ ಥರ ಪರ್ಫೆಕ್ಟಾಗಿ ಇಟ್ಟು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೀರೆಯ ಬಟ್ಟೆಯಲ್ಲಿ ಈಗ ನೆಕ್ಕೆಲ್ಲ ಕಟ್ ಮಾಡಬೇಕು ಅಂತ ಇಲ್ಲ, ಸ್ಟಿಚ್ ಮಾಡುವ ಟೈಮಲ್ಲಿ ನಮಗೆ ಕಟ್ ಮಾಡಿಕೊಳ್ಳುವ. ಮತ್ತು ಇಲ್ಲಿ ಬಾರ್ಡ್ರ್ ಬರುವ ಕಾರಣ ನಮಗೆ ಇಲ್ಲಿ ಕೆಳಗಿನ ಸೈಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು.
ಇನ್ನು ನಮಗೆ ಸ್ಲೀವ್ಸನ್ನು ಕಟ್ ಮಾಡಿಕೊಳ್ಳುವ ಉಳಿದಿರೋ ಪೀಸನ್ನು ನಾನು ಈ ಥರ 4 ಮಡಚಿ ಇಟ್ಟಿದ್ದೀನಿ. ಅದಾದ ನಂತರ ನಾನಿಲ್ಲಿ ಪಫ್ ಸ್ಲೀವು ಸ್ಟಿಚ್ ಮಾಡ್ತಾ ಇರೋದು. ನ್ಯೂ ಮಾಡೆಲ್ ಒಂದು ಪಫ್ ಸ್ಲೀವ್ ಇದೆಯಲ್ಲ, ಆ ಸ್ಲೀವ್ಸು ಸ್ಟಿಚ್ ಮಾಡ್ತಾ ಇರೋದು. ಈ ಥರ 4 ನಾನೀಗ ಬಟ್ಟೆಯನ್ನು ಮಡಚಿ ಇಟ್ಟಿದ್ದೀನಿ. ಬಾರ್ಡ್ರ್ ಕೆಳಗೆ, ಸ್ಲೀವಿನ ಕೆಳಗೆ ಬರೋ ರೀತಿಯಲ್ಲಿ ಮಡಚಿ ಇಟ್ಟ ನಂತರ ಫಸ್ಟಿಗೆ ನಾನು ನಾರ್ಮಲ್ 3/4ಗೆ 15 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಲೆಂಗ್ತು. ಅದಾದ ನಂತರ 4 ಇಂಚು ಎಕ್ಸ್ಟ್ರಾ ಪಫಿಗೆ ಬೇಕಾಗಿ 4 ಇಂಚು ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ಮಾರ್ಕ್ ಮಾಡಿದ್ದೀನಿ. ಇನ್ನು 15 ಇಂಚು ಮಾರ್ಕ್ ಮಾಡಿದ ಅಲ್ಲಿ ಒಂದು 8.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಅಲ್ಲಿಂದ ಕೆಳಗಿಗೆ 3 ಇಂಚು ಮಾರ್ಕ್ ಮಾಡಿಕೊಂಡು ನಾವು ನಾರ್ಮಲ್ ಆಗಿ ಸ್ಲೀವ್ಸ್ ಮಾರ್ಕ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ 1 ಇಂಚು ಸೈಡಲ್ಲಿ ಹೊಲಿಗೆ ಅಂಶ ಕೊಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಾವೀಗ ಮಾರ್ಕ್ ಮಾಡಿರೋದು ಈ ಥರ ಟೇಪ್ ಇಟ್ಟು ಎಷ್ಟಿದೆ ಅಂತ ನೋಡಬೇಕು. 10 ಇಂಚು ಸಿಗ್ತಾ ಇದೆ, ಅದರ ಅರ್ಧ 5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನಂತರ ನಾವು 4 ಇಂಚು ಮಾರ್ಕ್ ಮಾಡಿದ್ದೀವಲ್ಲ ಎಕ್ಸ್ಟ್ರಾ, ಅಲ್ಲಿಂದ ಈ 5 ಇಂಚಿಗೆ ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ. ಇನ್ನು ಸ್ಲೀವಿನ ಕೆಳಗಿನ ಲೂಸು 5.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೊಟ್ಟ ನಂತರ ಸ್ಲೀವ್ಸನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿ ಆದಮೇಲೆ ನಾವು ಈ 5 ಇಂಚು ಮಾರ್ಕ್ ಮಾಡಿದ್ದೀವಲ್ಲ, ಅದನ್ನು ಈ ಥರ ಮಾರ್ಕ್ ಮಾಡಿ ಇಡಿ. ಇನ್ನು ನಮಗೆ ಕುರ್ತಿಯ ಫ್ರಂಟ್ ಸೈಡಿಗೆ ಬೇಕಿದ್ದರೆ ಈ ಗೋಲ್ಡನ್ ಬಾರ್ಡ್ರ್ ಇಡ್ಬೋದು, ಸ್ವಲ್ಪ ಕೂಡ ಚೆನ್ನಾಗಿರುತ್ತೆ. ನನಗೆ 1 ಇಂಚು ಈ ಥರ ಎಕ್ಸ್ಟ್ರಾ ಬಿಟ್ಟ ನಂತರ 2 ಪೀಸನ್ನು ಇದೀಗ 2 ಮಡಚಿ ಇದೆ ಫ್ರೆಂಡ್ಸ್, ಹಾಗೆ 2 ಪೀಸು ಸಿಗುತ್ತೆ ನಮಗೆ ಗೋಲ್ಡನ್ ಕಲರು. ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಜಾಯಿಂಟ್ ಮಾಡಬೇಕು ನಾವು ಸ್ಟಿಚ್ ಮಾಡಲಿಕ್ಕೆ. ಕಟ್ಟಿಂಗ್ ಇಷ್ಟೇ ಇರೋದು, ನಮಗೆ ಸ್ಟಿಚಿಂಗ್ ನೋಡುವ. ಫಸ್ಟಿಗೆ ನಾನೀಗ ಈ ಥರ ಬಟ್ಟೆಯನ್ನು ಇಟ್ಟಿದ್ದೀನಿ. ಇದರ ಹೊರ ಸೈಡಿಗೆ, ಈ ಒಂದು ಪೀಸಿನ ಹೊರ ಸೈಡಿಗೆ ಮತ್ತೊಂದು ಪೀಸಿನ ಹೊರ ಸೈಡು ಬರುವ ರೀತಿಯಲ್ಲಿ ಇಟ್ಟು ಸೆಂಟ್ರಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಬಿಟ್ಟು ಬೇಕು ಸ್ಟಿಚ್ ಮಾಡಲಿಕ್ಕೆ. ನಾನೀಗ ಫ್ಲವರ್ ಸೆಂಟ್ರಿಗೆ ಬರುವ ರೀತಿಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಗೋಲ್ಡನ್ ಬಾರ್ಡರ್ ಸೆಂಟ್ರಿಗೆ ನೆಕ್ಕಿನ ಸೆಂಟ್ರಲ್ಲಿ ಬರೋ ರೀತಿಯಲ್ಲಿ ಬೇಕಿದ್ದರೆ ಆ ರೀತಿಯಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ಈ ರೀತಿ ಕೆಳಗಿನ ತನಕ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡೋ ಸ್ವಲ್ಪ ಎಕ್ಸ್ಟ್ರಾ ತೆಗೆದಿದ್ದೆ, ಅದನ್ನು ಈಗ ಕಟ್ ಮಾಡ್ತಾ ಇದ್ದೀನಿ ಅರ್ಧ ಇಂಚು ಬಿಟ್ಟು. ಲೆವೆಲ್ ಇಲ್ಲದ ಸೈಡೆಲ್ಲ ಲೆವೆಲ್ ಮಾಡ್ಕೊಳ್ಬೇಕು. ನಂತರ ಈ ಒಂದು ಗೋಲ್ಡನ್ ಇದು ಈ ಸೈಡಿಂದ ಈ ಥರ ನಾನೀಗ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಆದಮೇಲೆ ನಮಗೆ ಸ್ಟಿಚ್ ಮಾಡಿಕೊಡುವ. ಇದರ ಸೆಂಟ್ರಲ್ಲಿ ಒಂದು ಸ್ಟಿಚ್ ಬೇಕಿದ್ರೆ ಹಾಕಿ ಕೊಡ್ಬೋದು ಕರೆಕ್ಟಾಗಿ ನಿಲ್ಲಿಗೆ. ನಾನೀಗ ಕೆಳಗಿನ ಸೈಡು ಕಟ್ ಮಾಡಿರುವ ಸೈಡು ಒಂದು 1/4 ಇಂಚು ಮಾತ್ರ ಒಳ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. 2 ಸೈಡು ಕೂಡ ಸೇಮ್ ರೀತಿಯಲ್ಲೇ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಇದನ್ನು ಕುರ್ತಿಗೆ ಅಟ್ಯಾಚ್ ಮಾಡಿಕೊಳ್ಳುವ. ಫ್ರಂಟ್ ಸೈಡಲ್ಲಿ ಕರೆಕ್ಟ್ ಸೆಂಟ್ರಿಗೆ ಈ ರೀತಿ ಪೀಸನ್ನು ಇಡಬೇಕು. ಇಟ್ಟ ನಂತರ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ಬಟ್ಟೆ ಆಚೆ ಈಚೆ ಎಲ್ಲ ಹೋಗುತ್ತೆ ನೋಡಿ, ಅದು ಹೋಗದೇ ಇರಲಿಕ್ಕೆ ಬೇಕಾಗಿ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ ನಂತರ ಈ ಸೈಡು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೂಲು ಹೋಗದ ಸೈಡ್ ಆಗಿರೋ ಕಾರಣ ಸೈಡಿಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆ ಒಂದು ಆರೆಂಜ್ ಕಲರ್ ಬರುವಾಗ ಸ್ವಲ್ಪ ಕೂಡ ಕುರ್ತಿ ಚೆನ್ನಾಗಿರುತ್ತೆ. ಮತ್ತು ನಾನಿದು ಡೈಲಿ ಯೂಸಿಗೆ ಬೇಕಾಗಿ ಸ್ಟಿಚ್ ಮಾಡ್ತಾ ಇರೋದು. ನಿಮಗೆ ಬೇಕಿದ್ದರೆ ನೂಲು ಹೋಗೋ ಸೈಡಲ್ಲಾಗಿದ್ದರೆ ಒಂದು 1/4 ಇಂಚ್ ಆಗುವಷ್ಟು ಸೈಡ್, ಈ ಆರೆಂಜ್ ಸೈಡ್ ಇದೆಯಲ್ಲ ಅಲ್ಲಿ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಬೋದು. ಈ ಥರ ಅಟ್ಯಾಚ್ ಮಾಡಿ ಆದಮೇಲೆ ಲೈನಿಂಗ್ ಬಟ್ಟೆ ತೆಕ್ಕೊಂಡು ನಾನೀಗ ಪಿನ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಪಿನ್ ಮಾಡಿದ ನಂತರ ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. 1/4 ಇಂಚು ಬಿಟ್ಟು ಬೇಕಿಲ್ಲಿ ನೆಕ್ ಸ್ಟಿಚ್ ಮಾಡಲಿಕ್ಕೆ. ಈಗ ನೋಡಿ ನೆಕ್ ಸ್ಟಿಚ್ ಮಾಡಿ ಆದಮೇಲೆ 1/4 ಇಂಚು ಬಿಟ್ಟು ನಾನು ಎಕ್ಸ್ಟ್ರಾ ಇರೋ ಬಟ್ಟೆ ಕಟ್ ಮಾಡಿದ್ದೀನಿ. ಇನ್ನು ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಅದಾದ ಮೇಲೆ ಲೈನಿಂಗ್ ಬಟ್ಟೆ ಒಳ ಸೈಡಿಗೆ ಹಾಕ್ಕೊಂಡು ಈ ಥರ ಕರೆಕ್ಟಾಗಿ ಮಡಚಿ ಒಂದು ಅರ್ಧ ಇಂಚು ಬಿಟ್ಟು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ.
ಈಗ ಫ್ರಂಟ್ ನೆಕ್ ಸ್ಟಿಚ್ ಮಾಡಿ ಆಗಿದೆ. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಹೊರ ಸೈಡು ಲೈನಿಂಗ್ ಬಟ್ಟೆ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡಿ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಆಮೇಲೆ ಈ ಲೈನಿಂಗ್ ಬಟ್ಟೆಯನ್ನು ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು. ಇನ್ನು ನಮಗೆ ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಬೇಡಿ. ಫಸ್ಟಿಗೆ ನಮಗೆ ಶೋಲ್ಡರ್ ಜಾಯಿಂಟ್ ಮಾಡಿ ಆದಮೇಲೆ ಬೇಕಿದ್ದರೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಬೋದು. ಈ ಥರ ಸೈಡಿನ ಬಟ್ಟೆಯ ಸೈಡಿಗೆ ಹೊರ ಸೈಡಿನ ಬಟ್ಟೆ ಬರಬೇಕು, ಲೈನಿಂಗ್ ಬಟ್ಟೆಯ ಸೈಡಿಗೆ ಲೈನಿಂಗ್ ಬಟ್ಟೆ ಬರಬೇಕು, ಫ್ರಂಟ್ ಸೈಡಿಗೆ ಈ ಥರ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಶೋಲ್ಡರ್ ಸ್ಟಿಚ್ ಮಾಡಿ ಆಗಿದೆ. ಬ್ಯಾಕ್ ನೆಕ್ಕಿಗೆ ಬೇಕಿದ್ದರೆ 1/2 ಇಂಚು ಬಿಟ್ಟು ಅಥವಾ ಸೈಡಲ್ಲಿ ಸ್ಟಿಚ್ ಮಾಡ್ಬೋದು. ಅದೆಲ್ಲ ಅವರವರ ಇಷ್ಟದಾಗಿ ಮಾಡ್ಬೋದು. ನನಗಿಲ್ಲಿ ಸ್ಟಿಚ್ ಎಲ್ಲ ಮಾಡೋದಿಲ್ಲ, ನನಗೆ ಬೇಡ ಅಂತ ಕಂಡಿತ್ತು, ಹಾಗಾಗಿರುವ ಕಾರಣ ನಾನು ಮಾಡೋದಿಲ್ಲ. ನಿಮಗೆ ಬೇಕಿದ್ದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಆರ್ಮೋಲಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದ್ದರೆ ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಳಿ. ಇನ್ನು ಸ್ಲೀವ್ಸನ್ನು ತೆಗೆದ ನಂತರ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀವಲ್ಲ, ಕಟ್ ಮಾಡಿದ್ದೀವಲ್ಲ ಪಫಿಗೆ ಬೇಕಾಗಿ, ಅದನ್ನು ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಮಾರ್ಕ್ ಮಾಡಿದ ಅಲ್ಲಿಂದ ಆಚೆ ಸೈಡಲ್ಲಿರೋ ಮಾರ್ಕಿನ ಅಲ್ಲಿ ತನಕ ಕಟ್ಟಿಂಗ್ ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ಲೇಟ್ ಇಟ್ಟು ಎಲ್ಲಿಂದ ಎಲ್ಲಿಗೆ ಪ್ಲೇಟ್ ಇಟ್ಟು ಸ್ಟಿಚ್ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಕಟ್ಟಿಂಗ್ ಕರೆಕ್ಟಾಗಿ ನೋಡೋದಿದ್ದರೆ ಒಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ನಾನು ಸಪ್ರೇಟಾಗಿ ಕೂಡ ಈ ಒಂದು ಸ್ಲೀವಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಆ ವಿಡಿಯೋ ಎಲ್ಲ ನೋಡಿದರೆ. ಈ ಥರ ನಾನೀಗ ಸ್ಲೀವ್ಸನ್ನು ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ನಮಗೆ ಕುರ್ತಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಶೋಲ್ಡರ್ನ ಸೆಂಟ್ರಿಗೆ ಈ ಒಂದು ಪಫಿನ ಸೆಂಟ್ರು ಇಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಎರಡು ಸ್ಟಿಚ್ ಹಾಕಲಿಕ್ಕೆ ಮರಿಬಾರ್ದು. ಈ ಥರ ನಾನೀಗ ಸ್ಟಿಚ್ ಮಾಡಿದ್ದೀನಿ. ಅದಾದ ನಂತರ ನಮ್ಮ ಬಾಡಿ ಪಾರ್ಟ್ನ ಲೈನಿಂಗ್ ಇದೆಯಲ್ಲ, ಲೈನಿಂಗಿನ ಕೆಳಗಿನ ಸೈಡು ಕೂಡ 1/2 ಇಂಚು ಪ್ಲಸ್ 1/2 ಇಂಚು ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಫೈನಲಿ ನಾವು ಕುರ್ತಿಯ ಸೈಡು ಎಷ್ಟು ಹೊಲಿಗೆ ಅಂಶ ತಗೊಂಡಿದ್ದೀವೋ ಆ ಹೊಲಿಗೆ ಅಂಶ ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನನಗೆ 1 ಇಂಚು ಬಿಟ್ಟ ನಂತರ ಕುರ್ತಿಯ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಹೊಲಿಗೆ ಅಂಶ ತೆಕ್ಕೊಂಡಿದ್ದೀರೋ ಅದನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಬೇಕಿದ್ದರೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಕನ್ಫ್ಯೂಷನ್ ಆಗೋದಿದ್ದರೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಲೈನಿಂಗ್ ಬಟ್ಟೆ ಮತ್ತು ಒಳ್ಳೆ ಬಟ್ಟೆ ಈ ಥರ ಒಟ್ಟಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಸಪ್ರೇಟಾಗಿ ಬೇಕಿದ್ದರೆ ಸಪ್ರೇಟಾಗಿ ಕೂಡ ಸ್ಟಿಚ್ ಮಾಡ್ಬೋದು. ಆಲ್ರೆಡಿ ನಾನದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಸಿಂಪಲ್ ಆಗಿರುವ ಪಫ್ ಸ್ಲೀವ್ ಇರುವ ಕುರ್ತಿ ಇಲ್ಲಿ ರೆಡಿಯಾಗಿದೆ. ಫೈನಲಿ ಈ ಥರ ಇದೆ ಫ್ರೆಂಡ್ಸ್. ಡೈಲಿ ಯೂಸಿಗೆಲ್ಲ ತುಂಬ ಒಳ್ಳೆಯದು. ಹಳೆ ಸೀರೆಯಲ್ಲಿದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. Thank you for watching.